ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಮಂಗಳೂರು ಬನ್ಸ್ ವಿತ್ ವೆಜಿಟೇಬಲ್ ಕುರ್ಮಾ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ 2-3 ಚಮಚ ತೆಂಗಿನ ತುರಿ, ಅರ್ಧ ಚಮಚ ಎಳ್ಳು, 4-5 ಗೋಡಂಬಿ, ಅರ್ಧ ಕಪ್ ಬೇಯಿಸಿರೋ ಬಿಳಿ ಕಡಲೆ, ಅರ್ಧ ಕಪ್ ಕ್ಯಾರೆಟ್, ಸ್ವಲ್ಪ ಬೀನ್ಸ್ ಮತ್ತು ಅರ್ಧ ಕಪ್ ಆಲೂಗಡ್ಡೆ, 1 ಮೀಡಿಯಮ್ ಸೈಜ್ ನೀರುಳ್ಳಿ, 2 ಹಸಿಮೆಣಸಿನ್ಕಾಯಿ, 1 ಚಿಕ್ಕ ಟೊಮ್ಯಾಟೊ, ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಪಲಾವ್ ಎಲೆ, ಸ್ವಲ್ಪ ಬಡಿ ಸೋಂಪು ಮತ್ತು ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಅರಿಶಿನ. ಈಗ ಕಡಾಯಿ ಬಿಸಿ ಆದಮೇಲೆ 2-3 ಚಮಚ ಎಣ್ಣೆ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಆಮೇಲೆ ನೆನೆಸಿಟ್ಟಿರೋ ಗೋಡಂಬಿ, ಆಮೇಲೆ ಹುರಿದಿಟ್ಕೊಂಡಿರೋ ಸ್ವಲ್ಪ ಎಳ್ಳು, ಹಸಿಮೆಣಸಿನ್ಕಾಯಿ ಮತ್ತು ಬಡಿ ಸೋಂಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನೀರುಳ್ಳಿ ಫ್ರೈ ಆದಮೇಲೆ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಲ. ಈಗ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದಮೇಲೆ 1-2 ನಿಮಿಷ ಮುಚ್ಚಿಡಬೇಕು. ಈಗ ಸ್ವಲ್ಪ ನೀರು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ತರಕಾರಿ ಎಲ್ಲ ಬೆಂದಮೇಲೆ ಬೇಯಿಸಿಟ್ಕೊಂಡಿರೋ ಬಿಳಿ ಕಡಲೆ ಹಾಕಿ, ಆಮೇಲೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಕ್ಕಿಡಬೇಕು. ಈಗ ಸ್ವಲ್ಪ ಅರಿಶಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ಮಿನಿಟ್ಸ್ ಕುದಿ ಬರೋ ತನಕ ಬೇಯಕ್ಕಿಡಬೇಕು. ಈಗ ಚೆನ್ನಾಗಿ ಕುದಿ ಬಂದಮೇಲೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಪುದೀನ ಸೊಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಆಫ್ ಮಾಡಬೇಕು. ಈಗ ಬನ್ಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಮಂಗಳೂರು ಬನ್ಸ್ ಮಿಕ್ಸ್ ಇನ್ಸ್ಟಂಟ್ ಪೌಡರ್ ತಗೊಂಡಿದ್ದೀವಿ. ಇದರಲ್ಲಿ ನಾವು ಒಂದು ಅರ್ಧ ಪ್ಯಾಕೆಟ್ ಹಾಕಿದ್ದೀವಿ. ಇದು ಫುಲ್ ಪ್ಯಾಕೆಟ್ಗೆ ಒಂದು 200 ml ಕರ್ಡ್ ಬೇಕಾಗತ್ತೆ. ನಾವಿಲ್ಲಿ ಅರ್ಧ ಪ್ಯಾಕೆಟ್ ತಗೊಂಡಿರೋದ್ರಿಂದ ಒಂದು 100 ml ಮೊಸರು ಸಾಕಾಗತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಓವರ್ ನೈಟ್ ಇಡಬೇಕು, ಇಲ್ಲಾಂದರೆ ಒಂದು 8-10 hours ಇಡಬೇಕು. ಈಗ 8 ಗಂಟೆ ಆದಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ಈಗ ಇದನ್ನು ಮುಚ್ಚಿಡಬೇಕು. ಈಗ ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕ್ಕಿಡಬೇಕು. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಚೆನ್ನಾಗಿ ಕೈಯಲ್ಲೇ ಲಟ್ಟಿಸ್ಕೊಳ್ಬೋದು, ಇಲ್ಲಾಂದರೆ ಚಪಾತಿ ಕೋಲಿದ್ರೆ ಅದರಿಂದ ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು. ಇದನ್ನು ಜಾಸ್ತಿ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು. ಈಗ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಆಮೇಲೆ ಹೀಗೆ ಚೆನ್ನಾಗಿ ಉಬ್ಬಿ ಬಂದಮೇಲೆ ಅದನ್ನು ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಹೀಗೆ ಎರಡೂ ಸೈಡ್ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಮತ್ತೊಮ್ಮೆ ಬೇರೆ ಒಂದು ಹಾಕಿ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಇಲ್ಲಿ ಅಷ್ಟೇ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಇದಾದಮೇಲೆ ಎರಡೂ ಸೈಡ್ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಒಂದು ಪ್ಲೇಟಿಗೆ ಹಾಕಿ ತರಕಾರಿ ಸಾಗೋ ಜೊತೆಗೆ ಇದನ್ನು ಸರ್ವ್ ಮಾಡ್ಬೋದು.